ಮತ್ತೆ ಮೋದಿಜಿ ಅವರು ಬಂದು ಪ್ರಯೋಜನ ಇಲ್ಲ ಸರ್. ಏನು ಮಾಡಿದ್ದಾರೆ ಹೇಳಿ ನೀವು? ಏನು ಮಾಡಲಿಲ್ಲ. ಕಪ್ಪು ಹಣ ತರ್ತಾರೆ ಸರ್. 70 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿದ್ದಾರೆ? ಮೊದಲು ಟ್ರೈನ್ ತೆಗೆದಿದ್ಯಾರು ನಾವೇ. ಪ್ಲೈನ್ ಇತ್ತು ಸರ್. ಪ್ಲೈನ್ ಇರ್ಲಿಲ್ವಾ? ರೋಡ್ ಇದ್ದಿಲ್ವಾ? ನೀರಿತ್ತು, ಕುಡಿಯಕ್ಕೆ ಮನೆ ಇತ್ತು, ಎಲ್ಲ ಇತ್ತು ಸರ್. ಏನು ಇಲ್ಲ ಅಂತ ಏನ್ ಹೇಳ್ತಾ ಇದ್ರ ನೀವು? ಮತ್ತೆ ಮೋದಿ ಸುಮ್ಮನೆ ಸುಳ್ಳು ಹೇಳದವರು. ಉದ್ಯೋಗನೇ ಇಲ್ಲ ನಮ್ಮ ದೇಶದಲ್ಲಿ. ಈಗ ಅವ್ರು ಬಂದು ಉದ್ಯೋಗನೇ ಇಲ್ಲದಾಗಿದೆ. ಎಲ್ಲ ಪಕೋಡ ಮಾರಿದ್ದು ಹೇಳ್ತಿದ್ದಾರೆ. ನೆಕ್ಸ್ಟ್ ಪಕೋಡನೇ ಮಾಡ್ಬೇಕಾಗ್ತದೆ ಉದ್ಯೋಗ ಇಲ್ಲದವರು. ಓದಿದ್ದು ಒಂದು IT ಕಂಪನಿ ಅವ್ರು ಮಾಡ್ಲಿಲ್ಲ. ಮಾಡಿದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ. 70 ವರ್ಷದಲ್ಲಿ ನಾವೆಲ್ಲ ಮಾಡಿದೀವಿ. IT ಕಂಪನಿ ಮಾಡಿದೀವಿ, ವಿಮಾನ ಮಾಡಿದೀವಿ, ಟ್ರೈನ್ ಮಾಡಿದೀವಿ. ಏನಿಲ್ಲ ಅಂತ ಹೇಳಿ ಎಲ್ಲ ಮಾಡಿದೀವಿ. ಮತ್ತೆ ಮೋದಿ ಏನ್ ಕೊಡುಗೆ ಇಲ್ಲ ಸರ್. ಏನ್ ಕೊಡುಗೆ ಉಂಟು ಹೇಳಿ? ಪರಿಹಾರ ಮಾಡಿಲ್ಲ. ನಾವು ಮಾಡ್ತಾ ಇದೀವಿ ಈಗ. ಇನ್ನು ಪರಿಹಾರ ನಾವು ಬಂದ ಮೇಲೆ ಎಲ್ಲ ಪರಿಹಾರ ಮಾಡ್ತೀವಿ. ಸುಮ್ಮನೆ ಪ್ರತಾಪ್ ಸಿಂಗ್ ಅವರು ಮೊದಲಿದ್ರು ಒಂದು 4 ತಿಂಗಳು ಇಲ್ಲಿ ಆಚೆ ಈಚೆ ಕಾಣ್ತಾರೆ. ಮಡಿಕೇರಿ ಅಲ್ಲಿ ಇಲ್ಲಿ ಬಂದು ಕೋಮುಗಳ ಮೇಲೆ ಏನಾರು ಮಾತಾಡಿ ಹೋಯ್ತಾರೆ ಅಷ್ಟೇ. ಬೇರೆ ಏನಿಲ್ಲ ಸರ್. ಹಿಂದೂ ಮುಸ್ಲಿಂ ಬೇರೆ ಏನ್ ಬರೋದಿಲ್ಲ. ಬೇರೆ ಏನಿಲ್ಲ. ಅವರು ಪಕ್ಷಕ್ಕಾಗಿ ಏನು ಮಾಡಲಿಲ್ಲ. 70 ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದಷ್ಟು ಯಾರು ಮಾಡಲಿಲ್ಲ ಸರ್. ಲಕ್ಷ್ಮಣ ಅವರೇ ಗೆಲ್ತಾರೆ ಸರ್. ಲಕ್ಷ್ಮಣ ಕಾಮನ್ ವ್ಯಕ್ತಿ ನಮಗೆ ಕೈಗೆ ಸಿಗ್ತಾರೆ. ಯಾಕಂದ್ರೆ ರಾಜರು ಏನ್ ಕೈಗೆ ಸಿಗೋದಿಲ್ಲ. ಎಲ್ಲಿ ಸಿಗ್ತಾರೆ ಸರ್? ಅವರ ಅರಮನೆಯಲ್ಲೇ ಇರ್ತಾರೆ. ಅವರೆಲ್ಲ ಸಿಗೋದಿಲ್ಲ. ನಮ್ಮ ಎಲ್ಲ ಕಾರ್ಯಗಳಿಗೆ ಸಿಗದೆ ಒಂದು ಸಾಮಾನ್ಯ ವ್ಯಕ್ತಿ ಅವರು ಲಕ್ಷ್ಮಣ್ ಅವರು. ಅರಮನೆಗೆಲ್ಲ ಹತ್ತೋದಿಲ್ಲ ಸರ್. ಇವಾಗಲೇ ಟಿಕೆಟ್ ತಗೊಳ್ತಿದ್ದಾರೆ. ಇನ್ನೂ ಹೋದ್ರೆ ಇನ್ನೂ ಟಿಕೆಟ್ ಆಗಿರ್ತದೆ. ಇವಾಗಲೇ ಹತ್ತಾ ಇಲ್ಲ ಅರಮನೆಗೆ. ಮತ್ತೆ ಗೆದ್ದ ಮೇಲೆ ಹತ್ತಿಸ್ತಾರ? ಹತ್ಸೋದಿಲ್ಲ. ದಯವಿಟ್ಟು ಕಾಮನ್ ವ್ಯಕ್ತಿ ನಮ್ಮ ಲಕ್ಷ್ಮಣ್ ಅವರಿದ್ದಾರೆ. ಅವ್ರನ್ನೇ ಗೆಲ್ಸ್ಬೇಕು.